ಪಪ್ಪ ನಾ ಕಟಿಂಗ್ ಮಾಡಿಸ್ಕೊಳಕ್ ನೋಡಿದೆ ನೋಡು. ಕಟಿಂಗ್ ಮಾಡಿಸ್ಕೊಳಕ್ ಹೋಗ್, ಖರೆ ತಲೆ ಕಟ್ ಹೊಡ್ಸ್ಕೊಬಾರ್ದು. ತಲೆ ಕಟ್ ಹೊಡ್ಸ್ಕೊಂಬಲ್ದ್ರೆ ಶಾಂಟದಾಗ ಕಟ್ ಹೊಡ್ಸ್ಕೊಡಿ. I have 8,000 rupees saving. Which car should I buy? You don't buy car, bro. You buy a helicopter or private jet. Nakkan. ಅಣ್ಣ ಅಜ್ಯೂಸ್ ಕೊಡೋಣ ತಮ್ಮ ನಿನ್ ಫೋನು ಈಗ ನೋಡ್ ನಾಗ್ಯಾ ಈ ಮಳಿ ನೋಡ್, ಈಗ ಈ ಮಳಿ ನೋಡ್. ಇದ್ರ ನಿಂತ ಒಂದ್ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನಾವ್ ಸೀದಾ ಇದ್ದಾರ ಯಾರು ಬಿ NB ಮಾಡ್ತಾರ, ಅದೇ ವಂಕ್ ಇದ್ದಾರ ಯಾರು ಏನು ಮಾಡಕ್ಕಾಗಲ್ಲ. ಅಬ್ಯಾ ನಾ ಹೋಗ್ತೀನಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಣ್ಣ 100 ರೂಪಾಯಿ ಕೊಡು ಅಣ್ಣ. ರೊಕ್ಕ 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 ಎಷ್ಟ ಬೇಕಿಲ್ಲ ರೊಕ್ಕ. ನಮ್ಮಲ್ಲಿ 100 ರೂಪಾಯಿ ಹೋಗ ನೀನು. ನಾವು ಲಂಗ ಸುಳೆ ಮಗ ಹತ್ತವ ಹತ್ತವ ಹತ್ತವ. ನಿಂದೆಲ್ಲ ಹಲ್ಕಟಿಗಿರಿ ನಂಗೆ ಗೊತ್ತವ. ಅಪ್ಪ ಏ ನಿನಗೆ ಎಷ್ಟು ರೊಕ್ಕ ಬೇಕು ಹೇಳಿ, ತಗೋ ನನ್ನ ಮಗಳನ್ನ ಬಿಟ್ಬಿಡ. ನೀ 10 ಲಕ್ಷ ಅಲ್ಲ 1 ಕೋಟಿ ಕೊಡ್ತೇನೆ ಅಂದ್ರೆ 1 ರೂಪಾಯಿ ಮುಟ್ಟಿದಿಲ್ಲ. ಅವಂಗ ನನ್ ಪ್ರೀತಿ ಇಂಪಾರ್ಟೆಂಟ್. ಹೇಳ ಸಂದಿ ನೀನು ಹೇಳ. 10 ರೂಪಾಯಿ ಅವನು ವಿಮಲಿ ರೊಕ್ಕ 10 ರೂಪಾಯಿ. ಕರ್ಬೇವಿನ ಸೊಪ್ಪ ಕೊತ್ತಂಬರಿ ಸೊಪ್ಪ, ಕರ್ಬೇವಿನ ಸೊಪ್ಪ ಕೊತ್ತಂಬರಿ ಸೊಪ್ಪ, ಎಲ್ಲಾರ್ಗು ಐತಿಜಪ್ಪ. ಸರ್ ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಹೇಳಿದ್ರು, ಕರ್ಬೇವಿನ ಸೊಪ್ಪು ಹೇಳಿದ್ರು, ನಂಗೆ ಕನ್ಫ್ಯೂಸ್. ಅದಕ್ಕೆ ಯೋಚನೆ ಮಾಡ್ಕೊಂಡ್ ಬರ್ತಾ ಇದೆ ಸರ್. ಮೇನ್ ರೋಡ್ ಬಂದ್ಬಿಟ್ಟೆ. ಸಾರಿ ಸರ್, ನಂಗೆ ಗೊತ್ತಾಗ್ಲಿಲ್ಲ. ಪಾಲಿಸಿ ಕಾರ್ಡು, DL, ಇನ್ಶೂರೆನ್ಸ್ ತೋರ್ಸಪ್ಪ. DL ನೋಡ್ರಿ ಸರ್, RC ಕಾರ್ಡ, ಇನ್ಶೂರೆನ್ಸ್. ಆಯ್ತಪ್ಪ, ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ. ಹೆಲ್ಮೆಟ್ ಇಲ್ಲಪ್ಪ ಸರ್. ಹೆಲ್ಮೆಟ್ ಅಣ್ಣ ಅಣ್ಣ ದೀಪಕ್ ಆಕ್ಸಿಡೆಂಟ್ ಆಗ್ಯದ, ಕೋಮಕ್ ಹೋಗ್ಯಾಳ. ಕರ್ಕೊಂಡೋದ ದವಾಖಾನೆ ಕರ್ಕೊಂಡೋಲ್ಲ ಬರ್ಲಾ. ಏನಿಲ್ಲ. ಹಾ ಅಪ್ಪ ಬಾ ಹೊಲ್ಕಾಯ್ ಬರಮ್ಮ. ಇಲ್ಲಪ್ಪ ನೀವ್ ಹೋಯ್ ಬಾ, ನನಗ್ ಸ್ವಲ್ಪ ಆರಾಮಿಲ್ಲ. ಆಯ್ತು, ಮನೆ ಕುಂತ ಹೋದ್ಕ. ಅಪ್ಪ ನಾ ಏನಂತೀನಿ, ನಿನ್ಗ ವಯಸ್ಸು ಆಗ್ಯದ, ನಡಿ ನಾ ನಿನ್ ಜೊತೆ ಹೊಲ್ದಾಗೆ ಕೆಲಸ ಮಾಡಕ್ ಬರ್ತೀನಿ. ಆಯ್ತು, 10 ಎಕರೆ ಹೊಲ ಗೊಬ್ಬರ ಹಾಕಂಬ. ನಾ ಇಲ್ಲೇ ಕೂತ್ ಓದ್ಕೋತಿಂತು. ಜೀವನದಾಗ ಓದ್ಕೊಳ್ಳೋದನ್ನು ಬಾಳ ಇಂಪಾರ್ಟೆಂಟ್. ಬಂದಿಂದ 2 ಚಾಪ್ಟರ್ ಕೇಳ್ತೀನಿ, ಉತ್ತರ ಕೊಡ್ಬೇಕಾ ನೀನು? ಇಲ್ತಪ್ಪ, ನಾನು ನಿನ್ ಜೊತೆ ಹೊಲಕ್ಕೆ. ವಿರಾಟ್ ಬೈ, ನಿಮ್ಗೆ T20 ಇಷ್ಟನಾ IPL ಇಷ್ಟನಾ? ಎರಡು ಒಂದೇ. ಈ ಸಲ ಕಪ್ ನಮ್ದೆ. ಏನ ಕೇಳ್ರಿ ಏನ ಆನ್ಸರ್ ಮಾಡ್ತಿರಲ್ಲ ಬೈ. ನಮ್ಮ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಿಮ್ ಪಾಕಿಸ್ತಾನ ಹೋಗ್ಬಿಡುತ್ತೆ ಬೈ. ಲಾಸ್ಟ್ ಟೈಮ್ ಇದು RCB ಹೊಸ ಅಧ್ಯಾಯ ಅಂತಿದ್ರಿ. ಈ ಸಲ ಕಪ್ ನಮ್ದೆ ಬೈ. ಪ್ರತಿ ಸಲನು ಅದನ್ನೇ ಹೇಳ್ತೀರಾ. ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಬೈ. ಮಗ ಅಂತ ನಪ್ಪಂಗ್ ತಂದೆ. ಈ ಸಲ ಕಪ್ ನಮ್ದೆ ಬೈ. ಇನ್ನು ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ಬೈ, ಏನಾದ್ರು ಹೊಸದಾಗಿ. ಅದೆಲ್ಲ ಬಿಟ್ಟಾಕು. ನನ್ ಬೆಂಗಳೂರ ಕ್ಲಬ್ ಐತಲ್ಲ 18, ಮೊನ್ನೆ ಹೋಗಿದ್ದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ. ಈ ಸಲ ಕಪ್ ನಮ್ದೆ ಮಚ್ಚ. ಈ ಸಲ ಕಪ್ CSKನೇ ಹೊಡೆಯೋದು, ಏನಂತೀಯ? ಲವಡ ಕೊಡ್ತೀವಿ ನಾವು, ಲವಡ. ಹೋಗ್ಬಿಟ್ರಿ ಮನೆಗೆ ಹಿಡ್ಕೊಂಡ್ರಿ. ನಮ್ದು ಒಬ್ಬಂದೇ ಸಾಕ, ಟೀಮ್ ಅವ್ರದ್ದು ಎಲ್ಲಾರ್ದು ಕೊಡಿಸ್ಲಾ? ಇಷ್ಟೇ ಚಟ್ಲಿ 2 ಇಡ್ಲಿ ತಿನ್ಬೇಕಾ ನಾನು? ಇನ್ನೊಂದು ಚಟ್ನಿ ತಗೊಂಬನ್ನಿ ಹೋಗಿ. ಗುಲಾಬ್ ಜಾಮೂನ್ ಮಾಡಿಲ್ವಾ? ಬರೀ ಖಾರನೇ ಕೊಟ್ರೆ ಸ್ವೀಟ್ ಯಾರು ಕೊಡ್ತಾರೆ? ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ನಂಗೆ ಗುಲಾಬ್ ಜಾಮೂನ್ ಬೇಕಿರೋದಷ್ಟೇ ಬ್ರೋ. ನಮ್ ಫ್ರೆಂಡ್ ಓಲ್ಡ್ ಮ್ಯಾಂಗೋ ಸ್ಮಾಲ್ ಹೆವಿ ಇಷ್ಟ, ಅದೇ ಚಟ್ನಿ ತಗೊಂಡ್ಬಿಟ್ಟೆ ಸಾಗು ಇರ್ತಾರೆ. ಮನೆ ಮಾಟ ಮಂತ್ರ ಅಣ್ಣ. ಯಾವ್ದೇ ನಾಯಿಗೆ ಓನರ್ ಊಟ ಕೊಡ್ತಿಲ್ವಾ? ಬರೀ ಬಿರಿಯಾನಿ ಪೆಡಿಗ್ರಿನೇ ಕೊಡ್ಬೇಕು. ಆ ತರ ನಿಮ್ಮೆಣ್ಣು ಮಂತೂಸ್ ಕೊಡ್ತೀವಿ. ಯಾವ್ದೇ ಬಿದಿಲಿರೋ ಹೆಣ್ಣು ನಾಯಿ ವಶೀಕರಣ ಅಣ್ಣ. ಬರೀ 10,000 ರೂಪಾಯಿ ಅಣ್ಣ. 150 ರೂಪಾಯಿದು ಐತೆ ಅಣ್ಣ. ಹೆಂಗೋ ಸಂಬಂಧ ಓಕೆ ಆಯ್ತು. ಥ್ಯಾಂಕ್ ಯು. ವರದಕ್ಷಿಣೆ ರೂಪದಲ್ಲಿ ನಿಮ್ಗೆ ಏನ್ ಕೊಡ್ಲಿ? ವರದಕ್ಷಿಣೆ ನನಗೆಲ್ಲ ಇಷ್ಟ ಇಲ್ಲ. ಹೌದಾ? ಏನೋ AC ಕೊಟ್ರೆ ನಿಮ್ ತಂಗಿ ತಣ್ಣಗಿರ್ತಾಳೆ ಮನೆಯಲ್ಲಿ, ನಾನಂತೂ ಅಂಗಡಿಲಿ ಇರ್ತೀನಿ. ಸರಿ. ಏನೋ ಫ್ರಿಡ್ಜ್ ಕೊಟ್ರೆ ನಿಮ್ ತಂಗಿ ಕೋಲ್ಡ್ ವಾಟರ್ ಕುಡಿತಾಳೆ, ನಾನಂತೂ ಅಂಗಡಿಲಿ ಇರ್ತೀನಿ. ಏನೋ ಓಡಾಡಕ್ ಕಾರ್ ಕೊಟ್ರೆ ಕಾರಲ್ಲಿ ಕೂಲಾಗಿ ಓಡಾಡ್ತಾಳೆ, ನಾನಂತೂ ಅಂಗಡಿಲಿ ಇರ್ತೀನಿ. ಹಂಗಂದ್ರೆ ನಮ್ ತಂಗಿ ನಮ್ಮ ಮನೇಲೇ ಇರ್ಲಿ ಬಿಡಿ. ಯಾಕೆ? ನೀವ್ ಅಂಗಡಿ ಇರ್ತೀರಲ್ಲ ಅದಕ್ಕೆ. ಅಣ್ಣ ಇಲ್ಲಿ ಮಹಾತ್ಮ ಸ್ಕೂಲ್ ಎಲ್ಲ ಕಣ.
ಏಯ್ ಸುಮ್ನೆ ಹೋಗಪ್ಪ, ನಮ್ ಟೆನ್ಷನ್ ಅಲ್ಲಿ ನಾವ್ ಸಾಯ್ತಿದ್ರೆ ಅಣ್ಣ ಬೇಗ ಅಣ್ಣ, ಅರ್ಜೆಂಟ್ ಐತೆ, ಪಾರ್ಸಲ್ ಕೊಡ್ಬೇಕು, ಅಡ್ರೆಸ್ ಗೊತ್ತಿಲ್ಲ. ಪಾರ್ಸಲ್ ಹಿಂಗೆ ರೈಟ್ ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಮೂರನೇ ಮನೆ ಐತಲ್ಲ ಅದ್ರ ಹಿಂದೆನೆ ನೋಡಪ್ಪ. ಗೊತ್ತಾಗ್ತಿಲ್ಲ ಕಾಣ. ಸ್ಕೂಲ್ ಪಕ್ಕದಾಗೆ ಒಂದ್ ಲೇಡೀಸ್ ಹಾಸ್ಟೆಲ್ ಐತೆ ಅಂತಣ್ಣ. ಅಣ್ಣ ಹಿಂಗೆ ನಡಿ ಅಣ್ಣ, ಸ್ಟ್ರೈಟ್ ನಡಿ ಅಣ್ಣ, ನಾನು ತೋರಿಸ್ತೀನಿ ಅಣ್ಣ, ಸ್ಟ್ರೈಟ್ ನಡಿ ಸ್ಟ್ರೈಟ್. ಅಣ್ಣ ಬೆಕ್ ಬಾಳೆ ಹಾಕಲ್ಲಿ ಆಡಿಸ್ತದ. ಯಾಕಂದ್ರೆ ಬಾಲ ಬೆಕ್ಕಿಂದಿರ್ತದ, ನಿಮ್ಮ ಅಪ್ಪಂದಿರಲ್ಲ. ಯಾವ ಈಕಿನ ಇಷ್ಟಪಟ್ರ ನಾನು ಇವ್ರ ಮನ್ಯಾಗ ಗಂಡ್ ನೋಡಕತ್ತಿದ್ರ ಅದಕ್ಕ ಕರ್ಕೊಂಡ್ ಬಂದಿನಿ ಈಗ. ಈಕಿನ ಮದ್ವೆ ಮಾಡ್ಕೊಂಬಂದ್ರ ಊರಾಗ ನಮ್ಮ ಮಾನ ಮರ್ಯಾದೆ ಏನಾಗಬೇಕಲ್ಲೋ. ನೀನ್ ಎಲ್ಲಿದ್ದ ತಗೊಳಕ್ಕೆ ನನ್ ಮಗನ್ ಬಿಟ್ಟು ನಡಿ. ಏಯ್ ಚಿಕನ್ ತಂಬೋಗ್, ಚಿಕನ್ ಬಿರಿಯಾನಿ ಮಾಡ್ಬೇಕು ಇವತ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ 100 ರೂಪೀಸ್ ಕ್ಯಾಶ್ ಬೇಕಿತ್ತು. ನಾನ್ ನಿಮಗ್ ಗೂಗಲ್ ಪೇ ಮಾಡ್ತೀನಿ, ಪ್ಲೀಸ್ ನನಗೆ ಕ್ಯಾಶ್ ಕೊಡ್ತೀರಾ? ಈ ತರ ಸ್ಕ್ಯಾಮ್ಗಳು ಸುಮಾರು ನೋಡಿದ್ವಿ. ಗುಡ್ ಟ್ರೈ, ಬಟ್ ನನ್ನ ಹತ್ರ ಬೇಡ. ನಂಬರ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕೇಳು. ನಾನ್ ಕೊಡಲ್ಲ. ಬೇಜಾರ್ ಮಾಡ್ಕೊಂಡ್ರೋ ಏನೋ. ನನ್ನ ಹತ್ರ 10 ರೂಪಾಯಿನೇ ಇಲ್ಲ, 100 ರೂಪಾಯಿ ಅಂತೆ. ಹಲೋ ಮಚ್ಚ, ಬೋಸುಡಿಕೆ ಇದ್ಯಾವ ಹೊಸ ನಂಬರು? ಮಚ್ಚ ನಂದೆ ಎಲ್ಲ ಹೊಂಟಾಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಮಾಡ್ಬಿಟ್ರೇನಾ? ನಿನ್ನ ಅಕ್ಕ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೆ ಏನಾಯ್ತು? ಮಚ್ಚ ಊರ್ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ, ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸು, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು, ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದ್ದೀನಿ. ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೇ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ? ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಂಡವಲ್ಲ ಅವನ? ಏ ಪೌಡೆ, ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋರು ಡ್ಯಾನ್ಸ್ ಆಡ್ತವ್ರೆ. ನಾನು ಅಪ್ಪ ದೇವ್ರೇ ಗಣೇಶ ನಾನು ಮುಳುಗ್ತಾ ಇದೀನಿ, ನೀನೇನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ನು ಮುಳುಗಿಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ. ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದು ಎಬ್ಬಿಸ್ಬಿಟ್ರು. ಪಪ್ಪ ನಾನ್ ನಮ್ ದೋಸ್ತರ ಸಂಗಟ ಹೋಲಿ ಆಳಕ್ ನಡೆದ್ರು ನೋಡು. ಹೋಳಿ ಆಳಕ್ ಹೋಗ್, ಬಟ್ ಮೈ ಕಲರ್ ಹಚ್ಕೋಬಾರ್ದು. ಕಲರ್ ಹಚ್ಕೊಂಬಲ್ದ್ರಿ ಅನ್ ಮೈಗ್ ಹೇಲ್ ಹಚ್ಕೊಲಿ. ಇವೆಲ್ಲ ಕಣ ಏನ್ ರೇಟ್ ಅವಣ? 1200 ರೂಪಾಯಿ ಅಣ್ಣ. 1000 ರೂಪಾಯಿ ಮಾಡ್ಕೊಡ್ರಿ. ಇಲ್ಲ ಅಣ್ಣ ಬರಲ್ಲ, ಫಿಕ್ಸ್ ರೇಟ್ ಅದ 1200 ರೂಪಾಯಿ. ನಾನು ನಮ್ಮ ಮನೆ ನಿಂತ ಬರ ಫಿಕ್ಸ್ ರೇಟ್ ಮಾಡ್ಕೊಂಡೆ ಬಂದೇನ್ರಿ 1000 ರೂಪಾಯಿ ಅಂತ ಹೇಳಿ. ಇಲ್ಲ ಅಣ್ಣ ಬರಲ್ಲ ಅಣ್ಣ, 1200 ರೂಪಾಯಿ ಅದ. ಬರಲ್ರಿ? ಬಲ್ರಿ ಬರ್ರಿ. ಅವ ಏನ್ರಿ 1000 ರೂಪಾಯಿ ಮಾಡ್ಕೊಡೋದ್ರ ಕೊಡಲ್ಲ ಗೊತ್ತಲ್ಲ. ಏನಾಗದ? 1200 ರೂಪಾಯಿ ಅಣ್ಣ, 1000 ರೂಪಾಯಿ ಕೇಳತ್ತಣ. ನೀ ಏನಂದಿ? ಬರ್ಲ ಅಂತ ಹೇಳ್ದಣ. ಸೇಟ್ ನೀ ಇದು ನಾಯಿ ನೀವು ಅಣ್ಣ ಬರಲ್ಲ ಅಣ್ಣ. ಕೆಲಸ ಮಾಡೋ ಅರೇ ಕೆಲಸ ಮಾಡೋದು ಸೇಟ್ ಹಾಕೋತೀರ, ನಾ ಯಾರು ಕೂತೀನಿ. ಹಲೋ, ಎಕ್ಸ್ಕ್ಯೂಸ್ ಮಿ ಸರ್, ನಿಂಗ್ ಮದ್ವೆ ಆಗಿದೆಯಾ? ಹಾ ಮೇಡಮ್, ಆಗಿದೆ ಹುಡುಗಿ ಜೊತೆಗೆ. ಎಲ್ರು ಹುಡುಗಿ ಜೊತೆ ಆಗದ್ ಮದ್ವೆ? ಮತ್ ನಮ್ಮ ಅಕ್ಕಂದು ಹುಡುಗನ ಜೊತೆಗೆ ಆಗಿದೆ ಮೇಡಮ್. ನಡಿ ಹೊರಗ್ ನಡಿ. ಏ ಮಗ, ಈ ವಯಸ್ನಾಗ ಎಲ್ಲಿ ಹೋಗ್ಲೋಣ? ಎಲ್ಲಿಗ್ರ ಹೋಗ್, ಸಾಕಾಗಿದೆ ನಿನ್ ಕಾಲಾಗ. ಯಾಕ್ರಿ ಅಂಕಲ್ ಹಿಂಗ್ ಹೊರಗೆ ಬಂದ್ ಕುಂತೀರಿ ಯಾಕೋ? ಏನ್ ಮಾಡಮಪ್ಪ, ವಯಸ್ಸಾಗ್ಯದ, ಮಗ ದೊಡ್ಡವಾಗ್ಯಾನ, ಬರೀ ಹೆಂಡತಿ ಮಾತೆ ಕೇಳತ್ತಾನ, ಹೊರಗ್ ಹಾಕ್ಯಾನ. ಈಗಿನ ಜನರೇಷನ್ ಹುಡುಗರು ನಿನ್ನ ಮನ್ನ ಬಂದಿನ ಪ್ರೀತಿ ಕಡೆಂದು ಬೆಳೆಸಿಂದ ಅವ್ವ ಅಪ್ಪಗೆ ಹೊರಗೆ ಹಾಕ್ಲತ್ತವ್ರ. ಅವು ಹೊರಗೆ ಯಾಕೆ ಹಾಕ್ಯಾರ್ರಿ ಅಂಕಲ್? ಹುಟ್ಟದಾಗ ಈಟಿದ್ದನ್ ಬಟ ನನ್ ಹೆಂಡತಿ ಹಾಲ್ ಕುಡ್ಸಿ ಈಟ್ ದೊಡ್ಡವ್ ಮಾಡ್ಯಾಳ. ಈಗ ನಾ ಅದೇ ಅವನ್ ಹೆಂಡತಿ ಹಾಲ್ ಕುಡಿಸಂದ್ರ ಹೊರ ಹಾಕ್ಯಾನ್ ಬಟ. ನಿನ್ ಹೆಂಡತಿ ಹಳ ಏನ್ ಬಟ?